ಮನೆ ಬಾಗಿಲಿಗೆ ನ್ಯೂಸ್18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್18 ವಿಶೇಷ ಕಾರ್ಯಕ್ರಮದಲ್ಲಿ ರಾಜ್ಯದ ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ದುರಸ್ತಿ ಕಾರ್ಯ ಏನು ನಡೀತಾ ಇದೆ ಅದರ ಬಗ್ಗೆ ಸಾಕಷ್ಟು ಇಲ್ಲಿರುವಂತಹ ಗ್ರಾಮಸ್ಥರಿಗೆ ಒಂದು ಸಮಸ್ಯೆಗಳು ಉಂಟಾಗ್ತಾ ಇರುವಂತದ್ದು, ಆ ಒಂದು ಜೀರ್ಣೋದ್ಧಾರ ಆಗದೇ ಇರುವಂತ ಹಿನ್ನೆಲೆಯಲ್ಲಿ ಇವರ ಊರ ಜಾತ್ರೆ ನಡೀತಾ ಇಲ್ಲ. ಇಲ್ಲಿ ಬರ್ತಾ ಇರುವಂತ ಭಕ್ತಾದಿಗಳು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇವತ್ತು ನಾವು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮುಡುಕುತೊರೆ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ. ಅದನ್ನ ಇಲ್ಲಿನ ಗ್ರಾಮಸ್ಥರನ್ನ ಮಾತಾಡಿಸ್ತಾ ನಾವು ತಿಳ್ಕೊಳ್ಳೋಣ. 2020ರಲ್ಲಿ ಮಾನ್ಯ ಇವರು ಯಡಿಯೂರಪ್ಪ ಅವರು ಒಂದು ಸಾರಥ್ಯದಲ್ಲಿ ಹೊಸದಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತ 36 ಕೋಟಿ ಅಂದಾಜು ವೆಚ್ಚದಲ್ಲಿ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಯೋಜನೆ ಇಟ್ಕೊಂಡ್ರು. ಅದಾದ ನಂತರ ದೇವಸ್ಥಾನನ ನಿರ್ಮಿಸೋಕೆ ಎಲ್ಲ ಕಿತ್ತಾಕಿ ಹೊಸದಾಗಿ ಹೊಡೆದಾಕಿ ಹೊಸದಾಗಿ ಮಾಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಹಣ ಸರಿಯಾಗಿ ಮಂಜೂರಾಗದೇನೆ ಕುಂಠಿತ ಇದೆ. 4ನೇ ವರ್ಷ ಆದ್ರೂ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಆಗಿಲ್ಲ. ಮತ್ತೆ ಇಲ್ಲಿ ಧ್ವಜಸ್ತಂಭ ಇಲ್ಲ ಅಂತ ಇಲ್ಲಿ ಪ್ರಸಿದ್ಧವಾದಂತ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆ ಮಹೋತ್ಸವ ನಡೀತಾ ಇಲ್ಲ, ರಥೋತ್ಸವ ನಡೀತಾ ಇಲ್ಲ, ತೆಪ್ಪೋತ್ಸವ ನಡೀತಾ ಇಲ್ಲ, ಬಸವುಗಳ ಮಾಲೆ ಎಲ್ಲಾ ಕಾರ್ಯಕ್ರಮವನ್ನು ನಿಷೇಧಿಸಿದ್ದಾರೆ. ಅಂದ್ರ ಕಾರಣ ಇಷ್ಟೇ, ಧ್ವಜಸ್ತಂಭ ಇಲ್ಲ. ಧ್ವಜಸ್ತಂಭ ಇಲ್ದೇನೆ ನಾವು ಯಾವುದೇ ರೀತಿ ದೇವರ ಉತ್ಸವಗಳು, ಮೆರವಣಿಗೆಗಳು ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಮುಖವಾದ ಕಾರಣ ಧ್ವಜಸ್ತಂಭ ಇಲ್ಲ ಅನ್ನೋದೇ. ಎಷ್ಟು ವರ್ಷ ಆಯ್ತು ಸರ್ ಇದು? ಈಗ 5ನೇ ವರ್ಷ ಆಗಿದೆ. 4 ವರ್ಷ ಆಯ್ತು. 5ನೇ ವರ್ಷ ನಡೀತಾ ಇದೆ. 5ನೇ ವರ್ಷ ಸ್ಟಾರ್ಟ್ ಆಗಿದೆ. ಇದು ಪ್ರಸಿದ್ಧವಾದ ಪಂಚಲಿಂಗ ದರ್ಶನದಲ್ಲಿ ಇದು ಒಂದು ಪ್ರಸಿದ್ಧವಾದ ದೇವಸ್ಥಾನ. ಹಾಗಾಗಿ ಇಲ್ಲಿ ಪ್ರತಿ ಜಾತ್ರೆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬರ್ತಾ ಇರ್ತಾರೆ. ಪ್ರತಿ ಜನವರಿ, ಫೆಬ್ರವರಿ ಈ ತಿಂಗಳಲ್ಲಿ ಈಗ ನಡಿಬೇಕಿತ್ತು. ಇವಾಗ ಜಾತ್ರೆ ನಡೀತಾ ಇದೆ. ಇವಾಗ ಸ್ಟಾರ್ಟ್. ಈಗ ಈ ಒಂದು ಮೀಟಿಂಗ್ ಇತ್ತು, ಜಾತ್ರಾ ಮೀಟಿಂಗೇ ಮಾಡಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು ಬಂದು ಕೂಡ ಜಾತ್ರಾ ಮೀಟಿಂಗ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ಜಾತ್ರೆ ನಡೀತದೆ, ಜನ ಜಾತ್ರೆ ದೇವಸ್ಥಾನದ ಕೊರತೆ ಇದೆ. ಆದ್ರಿಂದ ನಾನು ಸ್ಥಳೀಯ ಆಡಳಿತ ಮತ್ತು ಹಾಗೂ ಸ್ಥಳೀಯ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಸದಸ್ಯರಿಗೆ ಮನವಿ ಮಾಡೋದು ಇಷ್ಟೇನೆ, ಅತಿ ತುರ್ತಾಗಿ ತಾವು ಕ್ರಮ ಕೈಗೊಂಡು ದೇವಸ್ಥಾನ ಪೂರ್ಣಗೊಳಿಸಬೇಕು ಅಂತ ಈ ಮೂಲಕ ಒಂದು ಮನವಿಯನ್ನ ಮಾಡ್ಕೊತೀನಿ. ಹಂಗಾಗಿ ಜಾತ್ರೆ ಸಂದರ್ಭದಲ್ಲಿ ಜನ ಜಾಸ್ತಿ ಬರ್ತಾರೆ, ಬಟ್ ಮೂಲಭೂತ ಸೌಕರ್ಯಗಳು ಕೊಡಕ್ಕೆ ಆಡಳಿತ ಸ್ವಲ್ಪ ಹಿಂದೇಟು ಹಾಕಿತ್ತು. ಜಿಲ್ಲಾಡಳಿತ ವಿಫಲ ಆಗಿದೆ. ಈ ವರ್ಷನಾರು ಯಥೇಚ್ಛವಾಗಿ ಮಾಡಿಕೊಡ್ಬೇಕು. ಜೊತೆಗೆ ತುರ್ತಾಗಿ ಯಾವ ಸಂದರ್ಭದಲ್ಲಿ ಅಂತಂದ್ರೆ ಜಾತ್ರಾ ಕಮೆನ್ಸ್ ಆಗೋ ಸಂದರ್ಭದಲ್ಲಿ ಎಲ್ಲ ರೆಡಿ ಇರಬೇಕು. ಕುಡಿಯೋ ನೀರಿಂದಾಗ್ಬೋದು ಎಲ್ಲ ಪ್ರತಿಯೊಂದು ಕೂಡ ಕೆಲಸ ಆಗಿಲ್ಲ. ಅಲ್ಲಲ್ಲ, ಈಗ ರಸ್ತೆಗಳು, ಈಗ ತೇರುಗಳು, ಈಗ ದೇವಸ್ಥಾನ ಅದೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಕಂಬ ಇಲ್ಲ, ಕಂಬ ಇಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ರಥೋತ್ಸವ ಆಗ್ತಾ ಇಲ್ಲ. ರಥೋತ್ಸವ ಅಂತಾರೆ ಇದು ಪ್ರಸಿದ್ಧವಾದಂತ ಸ್ಥಳ. ಇದು ಬೇರೆ ರಾಜ್ಯಗಳು, ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಇಲ್ಲಿ ಬರ್ತಾರೆ. ಕೂಡ ಫಾರಿನರ್ಸ್ ಕೂಡ ಬಂದು ಹೋಗಿದ್ದಾರೆ.
ಹಾಗಾಗಿ ತುರ್ತಾಗಿ ದೇವಸ್ಥಾನನ ಮಾಡಿಸ್ಬೇಕು ಅಂತ ದಯವಿಟ್ಟು ಮನವಿ ಮಾಡ್ಕೊತೀವಿ. 4 ವರ್ಷ ಆಯ್ತು ಸಾಹೇಬ್ರೆ, ದೇವಸ್ಥಾನ ಕಿತ್ತಾಕ್ಬಿಟ್ಟು ನಮ್ಗ ಜಾತ್ರಾ ಸರಿಯಾಗಿ ಆಯ್ತಾ ಇಲ್ಲ, ರಥೋತ್ಸವ ಆಯ್ತಾ ಇಲ್ಲ, ಏನು ಆಯ್ತಾ ಇಲ್ಲ. ಅದರಿಂದ ದಯವಿಟ್ಟು ಕಿತ್ತಾಕ್ದವ್ರಿಗೆ ಒಂದ್ ಸ್ವಲ್ಪ ಜ್ಞಾನ ಶಕ್ತಿ ಕೊಡ್ನಿಲ್ಲ ಭಗವಂತ, ಅದಕ್ಕೊಂದು ಒಳ್ಳೇದಾಗ ರೀತಿ ಮಾಡ್ಕೊಡಿ. ಈಗ ಎಷ್ಟು ವರ್ಷ ಆಯ್ತಿದಲ್ಲ 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತು ಸರ್. ಇನ್ನು ಕೆಲಸ ಅಷ್ಟೊಂದು ಕೆಲಸ 1% ಆಗಿಲ್ಲ ಸಾಹೇಬ್ರೆ, 1% ಆಗಿಲ್ಲ. ನೋಡ್ಕೊಂಡ್ ಬಂದೆ ಮೇಲೆ ಹೋಗಿ, ಇನ್ನು ಹಂಗೆ ಇದೆ, ಆಗಿಲ್ಲ. ಹೊಡೆದಾಕೋದು ಸುಲಭ, ಕಟ್ಟೋದಂತೂ ಕಷ್ಟ. ಈಗ ಕರ್ನಾಟಕದಲ್ಲಿ ಮುಡುಕರ ಜಾತ್ರೆ ಪ್ರಥಮ ಸ್ಥಾನದಲ್ಲಿ ಇರೋದು. ಮುಡುಕರ ಜಾತ್ರೆ ಅಂದ್ರೆ ಇಡೀ ಎಲ್ಲಾ ಜಿಲ್ಲೆಗಳನ್ನು ಬಂದು ಆಫರ್ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಮುಡುಕರ ದೇವಸ್ಥಾನ ಕಿತ್ತಾಕಿ ದೇವಸ್ಥಾನ ಹಾಳು ಮಾಡಿದ್ದಾರೆ. ಈ ದೇವಸ್ಥಾನ ಇದು ಮಾಡ್ಬಿಟ್ಟು ಜನ ಭಕ್ತಾದಿಗಳು ಕಮ್ಮಿ ಬರ್ತಾರೆ. ಬಹಳ ಇದು ಸರ್, ಬಹಳ ತೊಂದರೆ ಇದೆ. ಸರ್ಕಾರ ಗಮನ ತಕೊಂಡು, ಅಂದ್ರೆ ಈಗ ಜನರಿಗೆ ತೊಂದರೆ ಆಗುತ್ತೆ ಅನ್ನೋದೆಲ್ಲ ದೇವಸ್ಥಾನಕ್ಕೆ ಅದೆಲ್ಲ ಸೆಕೆಂಡ್ರಿ. ನಮಗೊಂದು ನೋವಾಗುತ್ತಲ್ಲ, ನೋವು ಇರೋ ದೇವಸ್ಥಾನ ಹೊಡೆದಾಕ್ಬಿಟ್ಟು ನೀವು. ಹೌದೌದು ಸರ್, ಇರೋ ದೇವಸ್ಥಾನ ಕಿತ್ತಾಕ್ಬಿಟ್ಟು ಪಾಲ್ ದೇವಸ್ಥಾನ ಮಾಡಿ ಕುಣಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮುಡುಕ್ತಾರೆ ಬ್ರಹ್ಮರಂಬಿಕೆ. ಇಂಥ ದೇವಸ್ಥಾನ ಈಗ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಧಾರ್ಮಿಕ ದೈತ್ಯ ಇಲಾಖೆಯವರು ಬಂದು ಸ್ಪಂದಿಸಿ ದೇವಸ್ಥಾನ ಬರೋ ವರ್ಷಕ್ಕೆ ತೇರಾಗ ಮಟ್ಟಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮಗೆ ಈ ವರ್ಷ ಬಿಡಿ ಸೌಂದರ್ಯ ಮಾಡಲಿ, ಮುಂದಿನ ವರ್ಷ ತೇರ್ ನೆಡಬೇಕು. ಅಷ್ಟೊಂದು ಅಧಿಕಾರಿಗಳು ಮಾಡ್ಕೊಡ್ಬೇಕು ನಮ್ಮ ಕೇಳ್ಕೊತೀವಿ ಸರ್. ಏನ್ ಸರ್ ಇಷ್ಟೊಂದು ಅವ್ಯವಸ್ಥೆ? ಚೆನ್ನಾಗಿರೋದನ್ನ 4 ವರ್ಷ ಆಗಿದೆ ಸರ್ ತೇರ್ ನಿಂತಿದ್ದು, 5ನೇ ವರ್ಷ ಸರ್. ನೆಕ್ಸ್ಟ್ ವರ್ಷಕ್ಕಾರ ನಮಗೆ ತೇರ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ರೆ ನಮಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಎಲ್ಲಿ ಸರ್ ಎಲ್ಲ ಅವ್ರಿಗೆ ರಾಜಕೀಯ ಮಾಡೋದೇ. ಫೌಂಡೇಶನ್ ಕೆಡವಕ್ಕೆ ನಮಗೆ 1 ವರ್ಷ ತಗೊಂಡಿದ್ದಾರೆ. ದೇವಸ್ಥಾನ ಕೆಡವಕ್ಕೆ ಈಗ ಫೌಂಡೇಶನ್ 4 ವರ್ಷ ಆಯ್ತು. ಇನ್ನು ದೇವಸ್ಥಾನ ಕಟ್ಟಕ್ಕೆ ಇನ್ನು ಎಷ್ಟು ವರ್ಷ ಬೇಕು ಸರ್? ಫೌಂಡೇಶನ್ ಕಟ್ಟಕ್ಕೆ 4 ವರ್ಷ ಆಗಿದೆ. ಇವಾಗ ಜಾತ್ರೆ ಸ್ಟಾರ್ಟ್ ಆಗಿದೆ ಅಂತ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಇನ್ನು 15 ದಿನ ಆದ್ಮೇಲೆ ಮತ್ತೆ ಸ್ಟಾಪ್ ಆಗುತ್ತೆ. ಮತ್ತೆ ಜಾತ್ರೆ ಬಂದಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಹಿಂಸೆ ಆಗಿದೆ ಸರ್ ನಮಗೆ. ಬಹಳ ಕಷ್ಟ. ಹೌದು, ತುಂಬಾ ಜನ ಬರ್ತಿರ್ತಾರಲ್ಲ, ಜನ ಸಂಖ್ಯೆ. ಹೌದು ಸರ್, ಹೌದು. ಎಲ್ಲಿ ಗಂಟ್ಲು ಬರ್ತಾರ ಸರ್. ನೋಡಿ, ಒಂದು ಮಾತು, ಸರ್ಕಲ್ ಮಾಡ್ತೀನಿ ಅಂದ್ರೆ ಸರ್ಕಲ್ ಮಾಡ್ದಂಗೆಲ್ಲ ಒಳಲ್ಲಿ ದೇವಸ್ಥಾನ ಚಪ್ಪಡಿ ಹಾಕಿದ್ರು, ಅದಕ್ಕೂ ಏನೋ ಒಂದು ಮಠ ಮಾಡಿಲ್ಲ. ದೇವಸ್ಥಾನ ಕಿತ್ತಾಕಿದ್ರು, ದೇವಸ್ಥಾನನೂ ಹೋಯ್ತು, ಅನ್ಯಾಯ ಮಾಡಾಕಿದ್ರು. ಈಗ ಕಡಿಸ್ತೀನಿ ಅಂತಂದ್ರ ಈಗಲೇ 5ನೇ ವರ್ಷ ಇದು. 5ನೇ ವರ್ಷದಲ್ಲಿ ಇವರು ಏನು ಮಾಡ್ತೀನಿ ಅನ್ನೋದು ಇವ್ರು ಏನು ಮಾಡಕ್ ಆಗ್ಲಿಲ್ಲ. ನೋಡಿ, ಈ ತಾರ್ ರೋಡ್ ಹಾಕ್ತೀನಿ ಅಂದ್ರು, ತಾರ್ ರೋಡ್ ಸರಿಯಾಗಿ ಹಾಕುವಿಲ್ಲ ಅವರು. ಹೆಂಗೆ ಸರ್ ಇರೋದು? ನಮ್ಮೂರು ಭಕ್ತಾದಿ ಜನಗಳು ಅಲ್ಲಿ ಎಲ್ಲಿ ಹಾವೇರಿ ಮತ್ತೆ ತಮಿಳ್ನಾಡು ಮತ್ತೆ ಇಂದ್ಲೂರು ಅವರೆಲ್ಲ ಮಸ್ತಾಗ ಸಖತ್ತಾಗಿ ಬರ್ತಾರ ಎಲ್ಲ ಸಖತ್ತಾಗಿ ಬರ್ತಾರ. ಜಾತ್ರೆ ಮಾತ್ರ ನೋಡಿ ಈಗ ನಿಂತ್ಕೊಳಕ್ ತಾವೇ ಇರೋದಿಲ್ಲ. ಅದಕ್ಕೋಸ್ಕರಾಗಿ ನಾವೇನ್ ಹೇಳೋದು, ಒಂದು ಅಭಿವೃದ್ಧಿ ಆಗ್ಬೇಕು, ದೇವಸ್ಥಾನ ಕಟ್ಟಬೇಕು, ಜನ ಸಂಪಾದನೆ ಮಾಡಿ ದೇವಸ್ಥಾನ ಕಟ್ಟಬೇಕು. ಯಡಿಯೂರಪ್ಪ ಬಂದ ಏನ್ ಮಾಡ್ಕೊಟ್ನ? ಬಂದ ಪೂಜೆ ಮಾಡ್ಬಿಟ್ಟ, ತಿಳಿಸ್ಬಿಟ್ಟ, ಕಡ್ದೊಂಟ. ಏನ್ ಮಾಡ್ಕೊಟ್ನ ಹೇಳಿ? ಯಡಿಯೂರಪ್ಪ ಏನು ಮಾಡ್ದಂಗ ಆಗ್ನಿಲ್ಲ. ಇಲ್ಲ ₹1 ಹಾಕಿ ಮಾಡಿದಾರಂದ್ರೆ ಮಾಡಿಲ್ಲ, ಹಾಕಿನಿ ಅಂತ ಹೇಳ್ತಾವ್ರ ಇಲ್ಲ. ಆಮೇಲೆ ಅವ್ರ ಸರ್ಕಾರನೇ ಹೋಯ್ತಲ್ಲ, ಹೊಸ ಸರ್ಕಾರ ಆಯ್ತಲ್ಲ ಮಾಡ್ಕೊಟ್ರು ಅಂದ್ರೆ ಇಲ್ಲ. ಯಾವನ ತೋರಿಸ್ಬಿಟ್ನ, ಬೆಳ್ಳಿ ತೋರಿಸ್ಬಿಟ್ನ, ಆಯ್ತು ಹೊಂಟೋದ್. ನಮ್ ನಂಬಿಕೆ ಜೊತೆ ಆಟ ಆಡ್ತಾರೆ ಇವರು. ಅದೇ ಸರ್, ನೆಮ್ಕ ಕೊಟ್ಟಿದೀವಿ ಅಂತ ಆಟ ಆಡ್ತಾರ ಅಷ್ಟೇ. ಅದ ಏನು ಇದು ಒಂದು ಪ್ರೇಕ್ಷಣೀಯ ಸ್ಥಳ ಆಗಿದ್ದು, ಗಿರಿವನ ನದಿ ಎಲ್ಲದರಿಂದ ಕೂಡಿದೆ. ಇದು ಇಲ್ಲಿ ಏನಾಗಿದೆ ವಾಸ್ತವಾಂಶ ಅಂದ್ರೆ, ಈಗ ನಾವು ಒಂದು ಮನೆ ಮಾಡುವಾಗ, ಹಳೆ ಮನೆ ರಿನೋವೇಷನ್ ಮಾಡಬೇಕು ಅಂದ್ರೆ ಪೂರ್ತಿ ತಳಮಟ್ಟ ಎಲ್ಲ ಕ್ಲೀನ್ ಮಾಡಿ ನಾವು ಸಮತಟ್ ಮಾಡಿ ಒಂದು ಬಿಲ್ಡಿಂಗ್ ಕಟ್ತೀವಿ. ಬಟ್ ಇಲ್ಲಿ ಯಾವುದೇ ರೀತಿ ಆತರ ಆಗ್ಲಿಲ್ಲ. ಇಲ್ಲಿ ಏನಾಗ್ತಾ ಇದೆ, ತೇಪೆ ರೀತಿ ವರ್ಕ್ಗಳು ನಡೀತಾ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಆಕ್ಚುಲಿ ಏನಂದ್ರೆ, ಉತ್ಸವ ಮೂರ್ತಿಗೆ ಪೂಜೆ ಮಾಡ್ಕೊಂಡು ಮೇನ್ ಗರ್ಭಗುಡಿಗೆ ಬೆಳಿಗ್ಗೆ ಹೊತ್ತು ಪೂಜೆ ಮಾಡಿ ವರ್ಕ್ ಮಾಡೋರಿಗೆ ಫ್ರೀ ಸರ್ವಿಸ್ ಬಿಟ್ಬಿಟ್ರೆ ಅವ್ರ ಪಾಡ್ಗವ್ರು ಫಾಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಇಲ್ಲಿ ರಾಜಕೀಯನು ಜೊತೆಗೆ ಇಲ್ಲಿ ಆಡ್ ಆಗ್ತಾ ಇದೆ. ಅವ್ರ ಪೀರಿಯಡ್ ಆಗ್ತಾ ಇದೆ, ಇವ್ರ ಪೀರಿಯಡ್ ಆಗ್ತಾ ಇದೆ. ಇದೆಲ್ಲ ಬೇಡ. ಅವ್ರ ಕೆಡವಿದ್ದು ನಾವ್ ಯಾಕೆ ಮಾಡಬೇಕು ಅಂತನಾ? ಆ ರೀತಿ ಅಲ್ಲ. ಇದು ನಾವು ಅಧಿಕಾರಿ ವರ್ಗದವ್ರು ಕೇಳಕ್ ಹೋದ್ರೆ ಅವ್ರ ಏನಂತ ಹೇಳ್ತಾರೆ, ಇಲ್ಲಿ ಮಾಡಿರೋದು ನಮ್ಗೆ ಮಾಹಿತಿನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ರೆಸಲ್ಯೂಷನ್ ಆ ರೀತಿ ಮಿಸ್ಗೈಡ್ ಆಗ್ತಾ ಇದೆ ಇಲ್ಲಿ. ಅಲ್ಲಿ ಆಕ್ಚುಲಿ ಈ ಸನ್ನಿಧಾನಕ್ಕೆ ಫಂಡ್ ಅಂತ ಹೆವಿ ಬರ್ತಾ ಇದೆ. ಬೇಜಾನ್ ಭಕ್ತಾದಿಗಳು ಇಲ್ಲಿಗೆ ಡೊನೇಷನ್ ಚೆನ್ನಾಗಿ ಕೊಡ್ತಾರೆ. ಬಟ್ ಅದನ್ನ ಯುಟಿಲೈಸ್ ಮಾಡೋ ಅಂತ ಒಂದು ನಮ್ಗೆ ಒಳ್ಳೆ ವರ್ಕ್ ಮಾಡೋ ಅಂತ ಎಬಿಲಿಟಿ ಇರೋರು ಬರಬೇಕು. ಉಂಡಿ ಇದೆ. ಆ ಉಂಡಿಲು ಏನಾಗ್ತದೆ, ಆ ಉಂಡಿಲಿ ಸರ್ಕಾರಕ್ಕೆ ಹೋಗುತ್ತೆ. ಅದೇ ರೀತಿ ಅವ್ಯವಹಾರಗಳು ಸಹ ನಡೆಯುತ್ತೆ. ಯಾವುದೇ ರೀತಿ ಅಲ್ಲಿ ಕ್ಯಾಮ್ರಾ ವರ್ಕ್ ಇದು ಇಲ್ಲ, ಏನಿಲ್ಲ, ಸೇಫ್ಟಿ ಇಲ್ಲ. ಒಂದು ಅಧಿಕಾರಿ ವರ್ಗದವ್ರು ಬಂದು ಅಲ್ಲಿ ಓಪನ್ ಮಾಡಲ್ಲ ದೇವಸ್ಥಾನನ. ನಾವು ಪ್ರತಿ ಸರಿನೂ ಅದನ್ನೇ ಗಮನಕ್ಕೆ ತರ್ತಾ ಇರ್ತೀವಿ. ಮುಜರಾಯಿ ಕಮಿಷನರ್ಗೂ ತಂದಿದ್ದೀವಿ.
ಅಲ್ಲಿ ನೀವು ಕಮಿಷನರ್ ಏನ್ ಹೇಳ್ತಾ ಇದಾರೆ, ನಾವು ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ತಾ ಇದಾರೆ. ಬಟ್ ಆಕ್ಚುಲಿ ಒಂದು ದೇವಸ್ಥಾನ, ಮುಜರಾಯಿ ದೇವಸ್ಥಾನನ ಮುಜರಾಯಿ ಅಧಿಕಾರಿ ವರ್ಗದವ್ರು ಬಂದು ಅದನ್ನು ಓಪನ್ ಮಾಡಿ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಬಟ್ ಇಲ್ಲಿ ಯಾವುದೇ ರೀತಿ ನಡೀತಾ ಇಲ್ಲ. ಇಲ್ಲಿ ಎಲ್ಲಾ ರೀತಿನೂ ಅವ್ಯವಹಾರಗಳು ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇದೆ. ಜನರು ಸ್ವಾಮಿನ ನೋಡಕ್ ಬರ್ತಾರೆ, ಬರುವಾಗ ಪ್ರೀತಿಯಿಂದ ಏನೋ ಗುಂಡಿಗೆ ಹಾಕ್ತಾರೆ, ಅದು ಸರ್ಕಾರಕ್ಕೂ ಕೂಡ ಸರ್ಕಾರಕ್ಕೆ ಹೋಗುತ್ತೆ. ಆ ದುಡ್ಡನ್ನ ತಮ್ಮ ಖಜಾನೆಗೆ ತಗೊಂಡು ಯಾಕೆ ಇವ್ರು ಇಷ್ಟು ಲೇಟ್ ಮಾಡ್ತಿದ್ದಾರೆ ಸರ್? ನಾವ್ ಹೇಳ್ತಾ ಇರೋದು ಏನಂದ್ರೆ ಸರ್ಕಾರಕ್ಕೆ ಹೋಗುತ್ತೆ, ಬೇಡಿಕೆ ಸಲ್ಲಿಸೋರು ಏನಾಗ್ತಾ ಇದೆ ಇಲ್ಲಿ ನಮ್ಗೇನಿಕೆ ಅನ್ನೋದೊಂದು ಇಲ್ಲಿ ಮನೋಭಾವನೆ ಯಾರಲ್ಲೂ ಇಲ್ಲ. ನಿಮ್ಮೂರು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ನಾನು ಈಗಲೇ ನೋಡಿದ್. ನಾನು 4 ವರ್ಷ ಆಯ್ತು ಅಂತ ಹೊಡೆದಾಕಿ. ಹೌದು, ಹಿಂಗ್ ಕಟ್ಟಬೇಕು ದೇವಸ್ಥಾನ ಹೊಡೆದಾಕಿ 4 ವರ್ಷ ಆಯ್ತು. ಅದು ಹೊಡೆದಾಕದ ಲೆಕ್ಕಾಚಾರ ನೋಡಿದ್ರೆ ಅದು 2 ವರ್ಷದಲ್ಲಿ ಆಯ್ತು ಅಂತ ಆಗಿನ ಮುಖ್ಯಮಂತ್ರಿಗಳು ಯಾರು ಯಡಿಯೂರಪ್ಪನವರು ಹೇಳಿದ್ರು. ಅವ್ರ ಸರ್ಕಾರ ಹೋಯ್ತು. ಅವಾಗ ಅವ್ರು ಎಷ್ಟು ಸ್ಯಾಂಕ್ಷನ್ ಮಾಡಿದ್ರೆ ಏನು, ಅದು ಅವಾಗಿಂದ ಕುಂಠಿತನೇ ನಡೀತಾ ಇದೆ. ಇದು ಈ ತರ ಆಗಕ್ಕೆ ಏನ್ ಕಾರಣಗಳು ಅಂತ ನಮಗೂ ಗೊತ್ತಾಯ್ತಾ ಇಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ ಹೇಳಿ ಕೇಳಿ ನಿಮ್ ಜಿಲ್ಲೆಯವರೇ ಸಿಎಂ, ಅವ್ರು ಮನಸ್ಸು ಮಾಡಿದ್ರೆ ಸಾಧ್ಯ. ದೇವಸ್ಥಾನ ಕುಂಠಿತ ಆಗಿರೋದ್ರಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ಇಲ್ಲಿಂದ ಹೊರ ರಾಜ್ಯದವರು ಅವರು ಇವರೆಲ್ಲ ಜನಗಳೆಲ್ಲ ಸಿಕ್ಕಾಪಟ್ಟೆ ಬರ್ತಾ ಇದಾರೆ. ಅದ್ರ ಜೊತೆಗೆ ಈಗ ಫ್ರೀ ಬಸ್ಗಳು ಬಿಟ್ಟಿರೋದ್ರಿಂದ ಭಕ್ತಾದಿಗಳು ಯಾತ್ರಾರ್ಥಿಗಳೆಲ್ಲ ಸಂಖ್ಯೆ ಜಾಸ್ತಿ ಆಗಿದೆ, ಫೆಸಿಲಿಟೀಸ್ಗಳು ಕಡಿಮೆ. ಆಮೇಲೆ ದೇವಸ್ಥಾನ ಹೊಡೆದಿರೋದ್ರಿಂದ ಎಲ್ಲ ಜನಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಯ್ತಾ ಇದೆ. ಒಂದು ಮಾತು ಮಾತ್ರ ಬಹಳ ನಿಜ ಹೇಳಿದ್ರಿ. ಫ್ರೀ ಆಗಿ ಬಸ್ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ, ಅತ್ತೆ ಮನೆಗೆ ಹೋಗಿ, ಮಾವನ್ ಮನೆಗೆ ಹೋಗಿ ಅಂತ ಹೇಳ್ತಲ್ಲ ಸರ್ಕಾರ. ಹೋದ್ ಕಡೆ ಮೂಲಭೂತ ಸೌಕರ್ಯ ಯಾಕೆ ಕೊಡ್ತಾ ಇಲ್ಲ? ಕೊಡ್ಬೇಕು ತಾನೆ ಅವರು. ಹೌದು, ಕೊಡಬೇಕು. ನೋಡಿ, ಇಲ್ಲಿ ಇಷ್ಟೊಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ, ಇದು ಆದಾಯ ಜಾಸ್ತಿ ಇರೋದು ಈ ದೇವಸ್ಥಾನನೇ. ಈ ದೇವಸ್ಥಾನದಿಂದನೇ 4 ದೇವಸ್ಥಾನಗಳು ಮೇಂಟೈನ್ ನಡೀತಾ ಇರೋದೇ ಈ ದೇವಸ್ಥಾನ. ಅಂದ್ರೆ ಏನಂದ್ರೆ ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ಅದೇ ಮುಖ್ಯವಾಗಿ ಆಗ್ಬೇಕಾಗಿರೋದು. ಏನು ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಈ ಜಿಲ್ಲೆಯವರೇ ಆಗಿರೋದ್ರಿಂದ, ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯವರೇ ಆಗಿರೋದ್ರಿಂದ, ಅವ್ರು ನಮ್ಮ ಸಾಹೇಬರುಗಳೇ ಆಗಿರೋದ್ರಿಂದ ದಯಮಾಡಿ ಅವ್ರನ್ನ ನಾವು ಕೇಳ್ಕೊಳ್ಳೋದಿಷ್ಟೇ, ಜನಗಳಿಗೆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಬೇಗ ಕೆಲಸ ಕಾರ್ಯಗಳು ಮಾಡಿ ಬೇಗ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯಂಗೆ ಈಗಲೂ ನಡೀತಾ ಇದ್ದೇನೆ. ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಸೌಕರ್ಯ ಇಲ್ಲ ಅನ್ನೋದು ಬೇರೆ, ಇಲ್ಲಿ ದೇವಸ್ಥಾನನೇ ಇಲ್ವಲ್ಲ. ಅದೇ ಅದನ್ನೇ ನಾವು ಕೇಳ್ಕೊತಾ ಇದೀವಿ ಸರ್ಕಾರನ. ಇಲ್ಲಿ ಏನೀಗ ಅವ್ರು ಹೇಳ್ತಾ ಇದ್ರು, ನಾವು ಊರ್ ಜಾತ್ರೆ ಮಾಡ್ಬೇಕು, ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ. ಯಾಕೆ ಹಿಂಗ್ ಆಡ್ತಿದ್ದಾರೆ ಇವರೆಲ್ಲ? ಅಯ್ಯೋ, ಆಡ್ತಾರ ಅವರು. ಏನ್ ಹೇಳೋದು ಸ್ವಾಮಿ, ಅವ್ರು ಏನ್ ಹೇಳೋದು? ಹೊಟ್ಟೆ ಹಸುವಾಗಿರೋ ಊಟ ಕೇಳ್ತಾವನ. ಹಸುವಿಲ್ದೇದವ್ರಿಗೆ ಏನ್ ಸ್ವಾಮಿ ಬೇಕಾಗಿರೋದು? ಅವ್ರಿಗೇನ್ ಬೇಕು? ನಮ್ಮ ಕಣ್ಣಾರ ಇದೊಂದು ವರ್ಷ ಇದ್ದೀಮ ಇಲ್ವಾ? ನಮ್ಮ ಸೊತ್ತೋದ್ಯಮ ನಮ್ಮ ಕಣ್ಣಾರ ನೋಡ್ಬೇಕು. ನಮ್ಮ ಆಸೆ ಚೆನ್ನಾಗಲ್ಲ ನಮ್ಗೆ. ಪ್ಲಾನಿಂಗ್ಗಳು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೇನೆ ಕಿತ್ತಾಕ್ಬಿಟ್ಟು, ಕಲ್ಲು ಜೋಡಿಸಿರೋದನ್ನ ಕಿತ್ತಾಕ್ಬಿಟ್ಟು 3ನೇ ಬಾರಿ ಇದು ಇವಾಗ ಆಗ್ತಾ ಇರೋದು. ಬೇಸ್ಮೆಂಟ್ ಇವಾಗ ಆಗ್ತಾ ಇದಾರೆ. ಇದು ಒಂದ್ಸಲ ಹಾಕಿ ಕಿತ್ತಾಕ್ಬಿಟ್ಟಿದ್ದಾರೆ, ಮತ್ತೆ ಕಿತ್ತಾಕಿದ್ದಾರೆ ಸರ್. ಅದು ಪ್ಲಾನಿಂಗ್ ಇದಾಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಮೊದ್ಲು ಏನಾಗಿತ್ತು ಅಂತಂದ್ರೆ ದೇವಸ್ಥಾನ ವಿಶಾಲವಾಗಿ ಅಗಲಾಗ್ ಮಾಡ್ಬೇಕು ಗರ್ಭಗುಡಿ ಅಂತ ಹೇಳಿ ಅವರು ಮಾಡಿಕಂತ ಪ್ಲಾನ್ ಉಳಿಸ್ಕೊಂಡಿದಾರಲ್ಲ. ಈಗ ಗರ್ಭಗುಡಿ ಫುಲ್ ಫಾರ್ಮೇಶನ್ ಕಿತ್ತಾಕಿದ್ದಾರೆ ಸರ್. ಫುಲ್ ಫಾರ್ಮೇಶನ್ ಕಿತ್ತಾಕ್ಬಿಟ್ಟು ಸುತ್ತ ಅದಕ್ಕೆ ಏನ್ ಸೇಫ್ಟಿ ಮಾಡ್ಬೇಕು ಅಷ್ಟು ಮಾಡಿದ್ದಾರೆ ಅಷ್ಟೇನೆ. ಫುಲ್ ಗರ್ಭಗುಡಿಯನ್ನು ಪೂರ್ತಿ ಕಿತ್ತಾಕಿದ್ದಾರೆ. ಒಂದು ದೇವಸ್ಥಾನ ಅಗಲಾಗ್ಬೇಕು ಅಂತ ಹೇಳ್ಬಿಟ್ಟು ಮೊದಲು ಮಾಡಿದ್ರು. ಇವಾಗ ಅದೇ ಯಥಾಸ್ಥಿತಿಲಿ ಏನ್ ಪ್ಲಾನಿಂಗ್ ಇತ್ತು, ಹಳೆ ಪ್ಲಾನಿಂಗು ಅಷ್ಟಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಕಲ್ಲು ಜೋಡಿಸಿದ್ದಾರೆ. ಇಲ್ಲಿ ಮೂಲಭೂತವಾಗಿ ಶೌಚಾಲಯಗಳಿಲ್ಲ. 4 ವರ್ಷ ಆದ್ರೂ ಇನ್ನೂ ಆಗಿಲ್ಲ ಸರ್. ಇದು ಭರವಸೆ ಕೊಟ್ಟಿದ್ದು 3 ವರ್ಷದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ, ಫುಲ್ ದೇವಸ್ಥಾನನ 3 ವರ್ಷ ಕ್ಲಿಯರ್ ಮಾಡ್ತೀನಿ, ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಎಲ್ಲ ಹಾಕಿ ಡಿಸ್ಪ್ಲೇ ಎಲ್ಲ ಪ್ರೊಜೆಕ್ಟ್ ಮಾಡಿ ಬಿಟ್ಟಿದ್ರು. ಡ್ರಾಯಿಂಗ್ ನೆಲ್ಲ ಪ್ರಚಾರ ತಗೊಂಡ್ರು, ಮುತ್ತರ್ಜಿಯಾಗಿ ಕೆಲಸ ಆಗ್ಲಿಲ್ಲ, ತ್ವರಿತಗತಿಯಲ್ಲಿ ಆಗ್ಲಿಲ್ಲ. ಹೀಗಾಗಿ ಮೂಲಭೂತ ಸೌಕರ್ಯಗಳು ಇಲ್ಲ, ಬಾತ್ರೂಮ್ ವ್ಯವಸ್ಥೆಗಳಿಲ್ಲ. ಇದು ಪ್ರವಾಸಿ ತಾಣ ಸರ್ ಫಸ್ಟ್ ಆಗಿ. ಹಾಗಾಗಿ ಇಲ್ಲಿ ಏನು ತ್ವರಿತಗತಿಯಲ್ಲಿ ಏನು ಆಗ್ತಾ ಇಲ್ಲ, ಮಂದಗತಿಯಲ್ಲಿ ಸಾಗ್ತಾ ಇದೆ. ತಲಕಾಡಿಗೂ ತುಂಬಾ ಜನ ಬರ್ತಾರೆ, ಬಂದವ್ರಲ್ಲಿ ಒಂದ್ಸಲ ಸ್ವಾಮಿ ನೋಡ್ಕೊಂಡು ಹೋಗೋಣ ಅಂತ ಬರೋರೇ ಜಾಸ್ತಿ ಸರ್. ಇಲ್ಲಿ ಮೂಲಭೂತ ಸೌಕರ್ಯ ಅಂತ ಇಲ್ಲಿ ಇಲ್ಲ ಸರ್. ಕಣ್ಣಲ್ಲಿ ನೋಡಕ್ಕೆ ಮರೀಚಿಕೆ ಆಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಆದಾಯ ಇರೋಂತ ಮೂಲ ದೇವಸ್ಥಾನ ಅಂತಂದ್ರೆ ಇದೇನೆ. ವೈದ್ಯನಾಥೇಶ್ವರ ಸಮೂಹ ದೇವಾಲಯಗಳಲ್ಲಿ ಇದೆಯಲ್ಲ, ಮಾಡಬಹುದಲ್ಲ, ಯಾಕೆ ಮಾಡಲ್ಲ ಅಂತ ಅದೇನೆ ಸರ್ ಗೊತ್ತಾಗ್ತಿಲ್ಲ. ರಾಜಕೀಯ ಆದಾಯ ಅವ್ರು ಇಟ್ಕೊಂತಾರೆ. ಈಗ 34ರಿಂದ 36 ಕೋಟಿ ಫಂಡ್ ರಿಲೀಸ್ ಆಯ್ತಲ್ಲ, ಈಗ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. 4 ವರ್ಷದಿಂದ ಏನ್ ಮಾಡಿದ್ದಾರೆ? ಆ ಫಂಡ್ ಏನ್ ಮಾಡಿದ್ದಾರೆ? ಆ ಫಂಡ್ ರಿಲೀಸ್ ಆಯ್ತು, ಗೌರ್ಮೆಂಟ್ ಇಂದ ರಿಲೀಸ್ ಆಗೈತೆ ಆ ಫಂಡ್. ಆ ಫಂಡ್ ಏನ್ ಮಾಡಿದ್ದಾರೆ ಅವರು? ಲೆಕ್ಕ ಕೊಡ್ಲಿ. ಕೆಲ್ಸನೂ ಆಗಿಲ್ಲ, ಏನ್ ಫಂಡು ಇಲ್ಲ. ಕೇಳಿದ್ರೆ ನಡೀತಿದೆ ಕೆಲಸ ಅಂತಾರೆ. ಎಲ್ಲಿ ನಡೀತಿದೆ? ಈಗ ಅವನ್ ಯಾರೋ ಬಂದ್ ಕಿತ್ತಾಕ್ತಾನೆ ಅಂತಾನೆ. ಅಲ್ಲಿಂದ 5-6 ಜನ ಕೆಲಸ ಮಾಡ್ತಾರೆ.
5 ಜನ ಏನ್ ವರ್ಕ್ ಆಗುತ್ತೆ? ಬಂದಬಿಟ್ಟ ಒಯ್ತಾರೆ, ಹತ್ತಾರೆ ಇಳಿತಾರೆ, ಏನೋ ಕೆಲಸ ನಡೀತಾವೆ ಅಂತ ನಾವು ಅನ್ಕೋತೀವಿ, ಅಲ್ಲೇನೋ ಕೆಲಸ ನಡೀತಿರಲ್ಲ. ಈಗ ಏನ್ ಮಾಡೋದು ಸರ್ ನಿಮ್ಮೂರಲ್ಲಿ ಒಂದು ದೇವಸ್ಥಾನ? ದೇವಸ್ಥಾನ ಮಾಡೋದು ತುಂಬಾ ಒಳ್ಳೇದು, ಮಾಡ್ತಾರೆ. ಅಂದ್ರೆ ಅವ್ರು ಹೇಳ್ದಾಗಿ ನಮ್ಮ ಅಲ್ಲೊಬ್ಬರು ಬಾತ್ರೂಮ್ ಅಲ್ಲೈಟ್ ಹಾಕ್ರ ಅಲ್ಲಿ ಕೆಡಿಸ್ತಾರ, ಬಾತ್ರೂಮ್ ಇಲ್ಲ. ಇಲ್ಲಿ ಬಂದ್ರೆ ಒಂದ್ ಏಟ್ ಬಿಟ್ಟಿದ್ದಾರೆ, ಮುಚ್ಚಿಬಿಡ್ತಾರೆ. ಜಾತ್ರೆಗೆ ಯಾರು ಬಂದಾಗ ತರಕಿತ್ತಾರೆ. ದೇವಸ್ಥಾನ ಬರ ಅಲ್ಲೆಲ್ಲ ಊಟ ಮಾಡೋದ್ರೆಲ್ಲ ಕೆಡಿಸ್ತಾರೆ. 3 ಜೊತೆ ಬಾತ್ರೂಮ್ ಬೇಕು, ಮುಖ್ಯವಾಗಿ ಬೇಕು. ಇಲ್ಲದ್ರೆ ಅವ್ರ ರೋಗ ಇವ್ರ ರೋಗ ಎಲ್ಲ ಬಂತು, ಕಾರ್ಲ ಬಂತು ಅಂತಾರ. ಬರದ ಮುಂದೆ ಬ್ಯಾಸ್ಗೆ. ಈಗ ಹೆಂಗಿತ್ತು ದೇವಸ್ಥಾನ ಮೊದ್ಲು ಹೆಂಗಿತ್ತು? ಅದ್ 2-3 ಬಾರಿ ಈ ತರ ಆಗೋಗದ. ಒಬ್ರು 13 ಅಡಿಗೆ ಮಾಡಿದ್ರು, ಒಬ್ರು 11.5 ಅಡಿ ಬೇಸ್ಮೆಂಟ ಸರಿ ಇಲ್ಲ ಅಂತ ಹೇಳಿದ್ರಂತೆ. ಯಾವ್ದನ್ನು ಅವರು ಗಣ್ಯಕ್ ತಗೊಳಲ್ಲ. ತಂಬಡ್ಗಳು ಆಡ್ದದೆ ಆಟ ಆಗೋಗದ. ಕಳ್ಳರು ಬಂದ್ ಕೂಗತ್ತ, ಒಂದ್ ಕಳ್ಳರು ನುಗ್ತು ಅಂದ್ರ ಆಗ ವಾಲ್ಗೇರಿ ಜನನೆಲ್ಲ ವಾಕೋಕ್ ಕೂಗ್ತಾರ. ಬಾಕಿಯಾಗ ಇಟ್ಟು ಕೊಡಲ್ಲ, ಧೂಳ್ ತಕೊಡಲ್ಲ. ಯಾರ್ ಬರ್ತಾರ ಒಂದ್ 100 ಒಂದ್ ಹಾಕ್ದವ್ರಗ 1000 ಒಂದ್ ಹಾಕ್ದವ್ರಗ್ ಮಾಡ್ತಾರ. ನಮ್ಮಂತವ್ರು ನೋಡಿದ್ರೆ ಹಿಂಗ್ ತಿರ್ಗಿ ನೋಡ್ಬಿಟ್ಟ ಹೋಯ್ತಾರ. ಅವ್ರಿಗೆ ದೇವಸ್ಥಾನ ಕಟ್ಕೊಂಡ ಬರ ಹೊರದಾಗ ಸಣ್ಣ ಇಲ್ಲ ಅಂತ ಊರ್ ಜಾತ್ರೆನೇ ಇಲ್ವಲ್ಲ ನಿಮ್ಗೆ? ಅವ್ರಿಗೇನಾಗಬೇಕು? ಇದು ಮುಡುಕುತೊರೆ ಗ್ರಾಮಸ್ಥರ ಆಗ್ರಹ ಮತ್ತು ಬೇಡಿಕೆ. ಆದಷ್ಟು ಬೇಗ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಮುಕ್ತಾಯ ಆಗಬೇಕು. ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಅವರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಸರ್ಕಾರ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಜಂಟಿಯಾಗಿ ಒದಗಿಸಿಕೊಡಬೇಕು ಅನ್ನುವಂಥ ಬೇಡಿಕೆಯನ್ನ ಈ ಗ್ರಾಮಸ್ಥರು ಸರ್ಕಾರದ ಮುಂದೆ ಇಡ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.